ಓಂ ನಮಃ ಶಿವಾಯ. ತುಂಬ ದಿನಗಳಿಂದ ಯೂಟ್ಯೂಬ್ ಚಾನಲ್ನ ಲಯನ್ ಟಿವಿನ ಮಾಡೋಕ್ಕಾಗಿರಲಿಲ್ಲ. ಏನಕ್ಕಂದರೆ ಕೆಲವು ಕಾರಣಾಂತರಗಳಿಂದ ಅದನ್ನು ಬೇರೆಯವರು ಕೊಡ್ತೀನಿ, ಅದಾದ ನಂತರ ರೆಗ್ಯುಲರಾಗಿ ಮಾಡೋದಕ್ಕಾಗೋದಿಲ್ಲ. ಲಾಸ್ಟ್ ಟೈಮು ತುಂಬ ಜನ ಇನ್ಸ್ಟಾಗ್ರಾಮ್ ಮಾಡ್ತಿದ್ದಾಗ ಮೆಸೇಜ್ ಮಾಡಿದರು, ಯಾವುದೋ ಹೋರಾಟ ಮಾಡಿಕೊಂಡು ಲಾಸ್ಟ್ ಟೈಮ್ ಇಸ್ರೇಲ್ ಸೀರೀಸ್ ಎಷ್ಟು ಚೆನ್ನಾಗಿ ಬಂದಿತ್ತು, ಎಲ್ಲರಿಗಿಂತ ಮೊದಲು ಜಿಯೋ ಪೊಲಿಟಿಕಲ್ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತಿದ್ರಿ ಅಂತ. ಲಯನ್ ಟಿವಿ ಇನ್ಸ್ಟಾಗ್ರಾಮ್ ನೋಡಿ ಈ ವಿಡಿಯೋನ ತುಂಬ ಜನ ಬಂದಿರ್ತಾರೆ. ಸೊ ಲಯನ್ ಟಿವಿಯಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಮ್ಯಾಕ್ಸಿಮಮ್ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಕವರ್ ಮಾಡ್ತಿದ್ವಿ, ಮತ್ತು ಹಿಂದೂ ಧರ್ಮದ ಬಗ್ಗೆ, ಕನ್ನಡದ ಭಾಷೆದ ಬಗ್ಗೆ, ಮೇಯ್ನಾಗಿ ದೇಶದ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತಿತ್ತು. ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಲಯನ್ ಟಿವಿಯಲ್ಲಿ ವೀಡಿಯೋಸ್ ಅನ್ನೋದು ಮಿಸ್ ಆಗೋದಿಲ್ಲ. ಲೋಕಲ್ ನ್ಯೂಸ್ ಆಗ್ತೀವೋ ಬಿಡ್ತೀವೋ, ಆದರೆ ಜಿಯೋ ಪೊಲಿಟಿಕಲ್ ಅಂದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತಲ್ವ, ಅದು ತುಂಬ ಜನ ಇಷ್ಟಪಟ್ಟಿದ್ರು ಲಾಸ್ಟ್ ಟೈಮ್ ಎಲ್ಲ ಮಾಡಿದವಾಗ. ಆ್ಯಂಡ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದೆಷ್ಟೇ ಕಷ್ಟ ಇರಲಿ, ದಿನಕ್ಕೆ ಒಂದು ಕನಿಷ್ಠ 4 ಸಂಡೇ ಒಂದು ದಿನ ಬಿಟ್ಟು ಬೇರೆ ಯಾವುದೇ ದಿನದಲ್ಲಿ ಏನೇ ಕಷ್ಟ ಬರಲಿ, ಮೇಯ್ನಾಗಿ ಬೇರೆ ಲೋಕಲ್ ಆಗ್ತೀನೋ ಬಿಡ್ತೀನೋ, ಜಿಯೋ ಪೊಲಿಟಿಕಲ್ ಕಂಪ್ಲೀಟ್ ಏನು ಅಪ್ಡೇಟ್ ಇದೆಯೋ 4 ವೀಡಿಯೋಕ್ಕೆ ಆಗಿಲ್ಲ ಅಂದರೆ ಒಂದೇ ವೀಡಿಯೋದಲ್ಲಿ ನಿಮ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಿಸ್ ಆಗೋದಿಲ್ಲ, ಪ್ರಾಮಿಸ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೆಲಸ ಕೂಡ ನಿಲ್ಲೋದಿಲ್ಲ, ಈ ಚಾನಲಲ್ಲೇ ಬರುತ್ತೆ. ಇವಾಗ ಈ ವಿಡಿಯೋ ಏನು ನೋಡ್ತಿದ್ರು, ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಇನ್ನು ಮುಂದೆ ರೆಗ್ಯುಲರ್ ಆಗಿ ಜಿಯೋ ಪೊಲಿಟಿಕಲ್ ವೀಡಿಯೋಸ್ ಬರುತ್ತೆ. ಅಂದರೆ ಇಸ್ರೇಲ್ ವಾರು ಅಥವಾ ರಷ್ಯಾ ವಾರು, ಯುಕ್ರೇನು, ಜಿಯೋ ಪೊಲಿಟಿಕಲಿ ನಮ್ಮ ಭಾರತ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಪ್ರತಿಯೊಂದನ್ನು ಕೂಡ ನಿಮಗೆ ಇನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸೊ ಇನ್ಸ್ಟಾಗ್ರಾಮಿಂದ ಯಾರಾದರೂ ಬಂದಿದ್ದರೆ ಇದಕ್ಕೆ ಲಯನ್ ಟಿವಿ ಬಗ್ಗೆ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಫಸ್ಟ್ ನಾವೆಲ್ಲ ಲಯನ್ ಟಿವಿಲಿ ಏನು ಮಾಡ್ತಿದ್ವಿ ಅಂದರೆ ನ್ಯೂಸ್ ಮಾಡ್ತಿದ್ವಿ ಅಷ್ಟೇ. ಅದಾದಮೇಲೆ ನಾನು ಹರ್ಷವರ್ಧನ್ ಆರ್ ಅಂತ ಮಾಡ್ತೀನಿ. ಅದರಲ್ಲಿ ಏನು ಮಾಡ್ತಿದ್ದೆ ಅಂದರೆ ಸೇಮ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತೀನಿ. ಇನ್ನು ಮುಂದೆ ಲಯನ್ ಟಿವಿ ಕನ್ನಡ ಓವರಾಲ್ ಎಲ್ಲ ಕವರ್ ಮಾಡ್ತೀವಿ. ಅಂದರೆ ಒಂದು ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡೋ ಲೈಫ್ ಸ್ಟೋರೀಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕವರ್ ಮಾಡ್ತೀವಿ. ಹರ್ಷವರ್ಧನ್ ಆರ್ ಬಂದುಬಿಟ್ಟು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಅದರಲ್ಲಿ ರೋಸ್ಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಹೇಳೋದಂದರೆ ಇನ್ಸ್ಟಾಗ್ರಾಮ್ ಬೇಸ್ಡ್ ಆಗಿರುವಂಥದ್ದು ಹರ್ಷವರ್ಧನ್ ಆರ್ ಅನ್ನೋ ಕನ್ನಡದು. ಅದು ಬಂದುಬಿಟ್ಟು ಕ್ರಿಯೇಟರ್, ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ಮಾಡಬೇಕಂತಿರೋದು. ಲಯನ್ ಟಿವಿ ಬಂದುಬಿಟ್ಟು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಸೊ ಎರಡನ್ನೂ ಮಿಕ್ಸ್ ಮಾಡಬೇಡಿ. ಇವತ್ತಿಂದ ಯಾವುದೇ ಕಾರಣಕ್ಕೂ ನ್ಯೂಸ್ ಅನ್ನೋದು ಮಿಕ್ಸ್ ಆಗೋದಿಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.